ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಖಾನಾವಳಿ ಶೈಲಿಯ ಮಸ್ತಾಗಿ ಮಾಡುವಂತಹ ಶೇಂಗಾ ಚಟ್ನಿ ಅಥವಾ ಶೇಂಗಾ ಹಿಂಡಿಯನ್ನು ಮಾಡಿ ತೋರ್ಸಾಕತ್ತೀವಿ ರೀ. ವಿತ್ ಟಿಪ್ಸ್ ನಿಮಗೆ ಇದ್ರೊಳಗೆ ಮತ್ತೆ ಯಾವ್ಯಾವ ರೀತಿ ಮಾಡ್ಬೋದು ಮತ್ತು ಈ ಒಂದು ಶೇಂಗಾ ಚಟ್ನಿ ಯಾಕಷ್ಟು ಮಸ್ತ್ ಆಗ್ತೈತಿ ಎಲ್ಲನೂ ತಿಳಿಸ್ಕೊಡ್ತೀವಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬರ್ರಿ. ನೋಡಿರಿ, ಈ ಒಂದು ಶೇಂಗಾ ಚಟ್ನಿ ಮಾಡೋಕ್ಕೆ ನೀವಿಲ್ಲಿ ಎಷ್ಟು ತೊಗೊರಿ, ಒಂದು 2 ಕಪ್ಪಷ್ಟು ಶೇಂಗಾ ಹಣ್ಣು ತೊಗೊರಿ. ತೀತ್ರಿ ಜಾಸ್ತಿ ತೊಗೊಳೋರಿದ್ರೆ ಜಾಸ್ತಿ ತೊಗೋಬೋದು, ನಾವು ಬ್ಯಾಡ ಅನ್ನಂಗಿಲ್ಲ ರೀ. ಆಮೇಲೆ ಒಂದು ಪಾನ್ಯಾಗ ಆ ಒಂದು ಶೇಂಗಾಗಳನ್ನ ನೀವು ಚಲೋ ಹೊತ್ನಂಗೆ ಸಣ್ಣ ಉರಿ ಒಳಗೆ ರೀ, ಅಂದ್ರೆ ಹೈ ಫ್ಲೇಮ್ ಇಡಂಗಿಲ್ಲ, ನೆನಪಿಟ್ಕೋರಿ. ಸಮಾಧಾನಲೇ ನೀವು ಇವನ್ನ ಹುರಿಬೇಕು, ಆದ್ರೆ ಎಲ್ಲನೂ ಹೊತ್ತಿಸಿಡಬೇಡ್ರಿ. ಚೆನ್ನಾಗಿ ಹುರಿದಾದ್ಮೇಲೆ ಅದರ ಸಿಪ್ಪೆಯನ್ನು ನೀವು ತೆಗಿಬೇಕು. ಒಂದು ಕೈಯಿಂದ ತೆಗಿಬೋದು, ಇಲ್ಲ ಒಂದು ಚೀಲದಾಗ ಹಾಕಿ ಬಡದ್ರಿ ಅಂತಂದ್ರೆ ಬಿಚ್ಚಿ ಬಿಡ್ತಾವ್ರಿ ತೀತ್ರಿ. ಆದ್ರೆ ಪೂರ್ತಿ ತೆಗಿಬೇಕಂತೇನಿಲ್ಲ, ಸ್ವಲ್ಪ ಎಲ್ಲರೂ ಉಳಿತು ಅಂತಂದ್ರೆ ಏನೂ ಆಗೋದಿಲ್ಲ, ಉಳಿಲಿ. ಹಿಂಗೆ ಮಾಡಿ ನೀವು ಈ ಶೇಂಗಾ ಸಿಪ್ಪೆಯನ್ನು ತೆಗಿಬೇಕಾಕತ್ರಿ ತೀತ್ರಿ. ಕೈಯಿಂದ ತೊಗೊಂಡು ಹಿಂಗೆ ತಿಕ್ಕಿದ್ರೂ ಅವು ಬಿಚ್ಚಿಸ್ತಾವು, ಬರೋಬ್ಬರಿಯಾಗಿನ ಆಗ್ತಾವ್ರಿ. ಏಕದಮ್ ಪದ್ಧತಿಯಾಗಿ ಈ ಶೇಂಗಾ ಸಿಪ್ಪೆಯನ್ನು ನಾವು ತೆಗ್ದಿವಿ. ಇನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡಿರಿ, ಬೆಳ್ಳುಳ್ಳಿ ಹೆಸರುಗಳನ್ನ ತಯಾರು ಮಾಡ್ಕೊಂಡು ಇಟ್ಕೊರಿ. ಒಂದು ಪಾನ್ಯಾಗ ಏನು ಮಾಡಿರಿ, ಸ್ವಲ್ಪ ಎಣ್ಣೆಯನ್ನು ಕಾಯಕ್ಕೆ ಇಡ್ರಿ. ಎಣ್ಣೆ ಕಾದಾದ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕಿರಿ. ನಾವು ನಿಮ್ಗೆ ಈ ಮೊದಲು ತೋರಿಸಿದ ಶೇಂಗಾ ಚಟ್ನಿ ಏನೈತಿಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸಕತ್ತೀವಿ ಅಷ್ಟೇ ರೀ. ಆಮೇಲೆ ಆ ಜೀರಿಗೆಯನ್ನು ಹಾಕಿದ ನಂತರ ಇದಕ್ಕೆ ದಮ್ಮಗೆ ಜಜ್ಜಿದಂತಹ ಬೆಳ್ಳುಳ್ಳಿ ಹೆಸರಿದ್ದು ನೋಡಿರಿ, ಅವನ್ನ ಹಾಕಿ ಸ್ವಲ್ಪ ಹೊತ್ತ ಅಷ್ಟೇ, ಸ್ವಲ್ಪ 1 ಚಮಚ ಎಣ್ಣೆ ಒಳಗನ ಈ ಒಂದು ಬೆಳ್ಳುಳ್ಳಿ ಹೆಸರು ಜೀರಿಗೆ ಎರಡನ್ನೂ ನಾವು ಫ್ರೈ ಮಾಡಿ, ಈಗ ನಾವು ಸಿಪ್ಪೆಯನ್ನು ತೆಗೆದಿಟ್ಟಂತಹ ಹುರಿದಂಥ ಶೇಂಗಾ ಏನಿದ್ದು ನೋಡಿರಿ ಅವನ್ನ ಈ ಪಾನ್ದಾಗ ಹಾಕಬೇಕು. ಅದಾದ ನಂತರ ಇಲ್ಲಿ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿರಿ. ಎರಡರ ಒಂದು ಹಾಕಿರಿ, ಸ್ವಲ್ಪ ಜಾಸ್ತಿ ಹಾಕಿದ್ವಿ, ಖಾರ ಕಡಿಮೆ ಇರ್ತದೆ, ಬರೀ ಕಲರ್ ಸಲುವಾಗಿರೋದು. ಉಪ್ಪನ್ನು ಹಾಕಿದ ನಂತರ ನೋಡ್ಕೊಂಡು ಹಾಕಿರಿ ಉಪ್ಪು. ಈಗ ಅದನ್ನು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ತೀತ್ರಿ. ಏಕದಮ್ ಪದ್ಧತಿಯಾಗಿ ಮಿಕ್ಸ್ ಮಾಡೋಣ. ಭಾಳ ಮಸ್ತಾಗಿರುವಂತಹ ಕಲರ್ ಈ ಒಂದು ಶೇಂಗಾ ಚಟ್ನಿಗೆ ಬರ್ತದೆ ರೀ. ಖಾನಾವಳಿ ಶೈಲಿ ಅಂತ ಹೇಳಿದಾಗ ನಾವಿಲ್ಲಿ ಇದಕ್ಕೆ ಹುಣಸೆ ಹಣ್ಣನ್ನು ಸೇರ್ಸಾಕತ್ತಿಲ್ಲ ರೀ ತೀತ್ರಿ. ಅದನ್ನು ಮತ್ತು ಕರಿಬೇವನ್ನು ಸೇರ್ಸಾಕತ್ತಿಲ್ಲ ರೀ. ಮನೆ ಒಳಗೆ ಮಾಡತ್ತಿದ್ರಿ ಪಾರಂಪರಿಕ ಒಳಗೆ ಅಥವಾ ಒಂದು ಮಸ್ತಾಗಿರುವಂತಹ ಸಾಂಪ್ರದಾಯಿಕ ಶೈಲಿ ಒಳಗೆ ಮಾಡತ್ತಿದ್ರಿ ಅಂತಂದ್ರೆ ನೀವು ಹುಣಸೆಹಣ್ಣನ್ನು ಹಾಕಬೇಕಾಕತಿ, ಕರಿಬೇವನ್ನು ಹಾಕಬೇಕಾಕತಿ. ಆಮೇಲೆ ಮೊಸರು ಜೊತೆ ತಿಂತಿದ್ರೂ ಇವನ್ನ ಹಾಕಲಿಲ್ಲ ಅಂದ್ರೆ ನಡಿತೈತಿ ರೀ. ಆಮೇಲೆ ಏನು ಮಾಡಿರಿ, ಇವನ್ನೆಲ್ಲನೂ ತೊಗೊಂಡು ಅದು ಶೇಂಗಾ ಏನದಾವ ಇವು ಮಸ್ತ್ ಅನ್ನಿಸ್ತಾವ್ರಿ, ಇವು ಇಷ್ಟ ಅದಾವ ಕರೆ, ಇವು ಭಾಳ ಮಸ್ತ್ ಆಕ್ಕಾವ್ರಿ ಟೇಸ್ಟ್ದಾಗ. ಹಂಗೆ ತಿನ್ನಾಕು ಇವನ್ನ ಮಿಕ್ಸರ್ ಜಾರ್ದಾಗ ಹಾಕಿರಿ. ಮಿಕ್ಸರ್ ಜಾರ್ದಾಗ ಹಾಕಿ ಇದನ್ನು ನಾವು ಗರ್ರ ಅನ್ಸೋದೈತಿ, ನೆನಪಿಟ್ಕೊರಿ. ಖಾನಾವಳಿ ಒಳಗೆ ಮೊಸರು ಜೊತೆ ಈ ಶೇಂಗಾ ಹಿಂಡಿಯನ್ನು ಕೊಡ್ತಿರ್ತಾರಲ್ಲ, ಅದಕ್ಕೆ ಕರಿಬೇವದು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೀವು ಮನೆ ಒಳಗೆ ಮಾಡತ್ತಿದ್ರಿ ಅಂತಂದ್ರೆ ಹಾಕಿರಿ, ನಡಿತೈತಿ. ಈಗ ಇದನ್ನು ಮೊದಲಿನವರೆಲ್ಲ ಒಳಕಲ್ದಾಗ ಹಾಕಿ ಗಾರ ಅಂತ ತಿರುಗಿಸ್ತಿದ್ರಿ. ಆದ್ರೆ ಈಗ ನಾವೊಂದು ಮಿಕ್ಸರ್ ಜಾರ್ದಾಗ ಹಾಕಿ ಗೆರ್ರ ಅಂಥೇಳಿ ಸ್ವಲ್ಪ ಕೋರ್ಸ್ ಗ್ರೈಂಡ್ ಹಿಂಗೆ ಮಾಡಿದ್ರಿ ಅಂತಂದ್ರೆ ಚಂದಂಗಿ ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಪುಡಿ ತಯಾರಾಗ್ತದೆ ರೀ. ಇದನ್ನು ನೀವು ಮೊಸರು ಜೊತೆ, ಅದ್ರ ಜೊತೆ ರೊಟ್ಟಿ ಚಪಾತಿ ಏನು ಬೇಕೋ ಎಲ್ಲ ಅದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಅಗದಿ ಪದ್ಧತಿಯಾಗಿ ಈ ಒಂದು ಶೇಂಗಾ ಚಟ್ನಿ ತಯಾರಾಗ್ತದೆ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಅದು ಹಾಕಿದ್ರಿ ಅಂತಂದ್ರೆ ಒಂದು ಚಮಚ ಹಾಕಿರ್ತೀವಲ್ಲ ಎಣ್ಣೆಯಲ್ಲಿ, ಅದರಿಂದ ಭಾಳ ಚಲೋ ಹೊತ್ನಂಗೆ ಕಲರ್ ಬರ್ತೈತಿ. 15ರಿಂದ 20 ದಿನ ತನಕ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಭಾಳ ಸಿಂಪಲ್ಲಾಗಿ ಮಾಡುವಂತಹ ಈ ಶೇಂಗಾ ಚಟ್ನಿ ನೀವು ಒಂದ್ಸಲ ಮಿಕ್ಸರ್ ಜೊತೆಗೆ ಹಾಕಿ ಏನು ಗ್ರೈಂಡ್ ಮಾಡ್ತಿರಲ್ಲ, ಅದಾದ ನಂತರ ಪ್ಯಾನ್ನಾಗ ಹಾಕಿ ವಾಪಸ್ ಕೈಯಿಂದ ಕಲಿಸ್ತಿರೋ ಚಮಚೆಯಿಂದ ಕಲಿಸ್ತಿರೋ ನೋಡಿರಿ, ವಾಪಸ್ ಅದನ್ನು ಇನ್ನೊಮ್ಮೆ ಈ ರೀತಿಯಾಗಿ ಕಲಿಸಿ ನೀವು ಯಾವುದೇ ಒಂದು ಜಾರ್ದಾಗ ಸ್ಟೋರ್ ಮಾಡಿ ಇಟ್ಕೋರಿ. ಭಾಳ ಮಸ್ತಾಗಿರುವಂತಹ ಈ ಒಂದು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಚಟ್ನಿಯನ್ನು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರಿಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.